387 ಮತದಾರರು. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದಿದ್ದು 18,03,766. ಅದರಲ್ಲಿ 1,57,379 ನಾವು ಕಡಿತಗೊಳಿಸಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಕರಡು ಮತದಾರ ಪಟ್ಟಿಯಲ್ಲಿ ಇರುವಂತಹ ಸಂಖ್ಯೆ 16,46,387. ಇವತ್ತಿಗೆ ನಮ್ಮ ಪುರುಷ ಮತದಾರರ ಸಂಖ್ಯೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಗೊಂಡ್ರೆ 8,07,600 ಇದೆ. ಮಹಿಳಾ ಮತದಾರರ ಸಂಖ್ಯೆ 8,38,768 ಇದೆ. ಮತ್ತೆ ತೃತೀಯ ಲಿಂಗಿಗಳು 19 ಇದೆ. ಒಟ್ಟಿನಲ್ಲಿ ಎಲ್ಲ ಕೂಡಿ 16,46,387 ಇದೆ. ಅದೇ ರೀತಿ ನಮ್ಮ ರ್ಯಾಷನಲೈಸೇಷನ್ ಆಫ್ ಪೊಲೀಸ್ ಸ್ಟೇಷನ್ ಕೂಡ ನಾವು ಮಾಡೋ ಅವಶ್ಯಕತೆ ಇತ್ತು. ರ್ಯಾಷನಲೈಸೇಷನ್ ಪ್ರಕ್ರಿಯೆ ಶುರುವಾಗುವುದಕ್ಕಿಂತ ಮೊದಲು ನಮ್ಮಲ್ಲಿ ಇದ್ದಿದ್ದಂತಹ ಮತಗಟ್ಟೆಗಳ ಸಂಖ್ಯೆ 1,876. ಅದರಲ್ಲಿ ಅತಿ ಹೆಚ್ಚು ಇದ್ದಿದ್ದು ಮಂಗಳೂರು ನಗರ ಉತ್ತರ 254, ಮತ್ತೆ ಕಡಿಮೆ ಅಂತ ಹೇಳಿದ್ರೆ ಮೂಡುಬಿದ್ರೆ ಮಂಗಳೂರು ಅಂದ್ರೆ ಉಳ್ಳಾಲ ಇದರಲ್ಲಿ 210 ಇದ್ದಿದಂಥದ್ದು. ಒಟ್ಟಿನಲ್ಲಿ ಟೋಟಲ್ ಎಲ್ಲದನ್ನು ಸೇರಿ 1,876 ಇತ್ತು. ನಾವು ಹೊಸದಾಗಿ ರ್ಯಾಷನಲೈಸೇಷನ್ ಮೂಲಕ ಮಾಡಿದಂತ ಮತಗಟ್ಟೆಗಳ ಸಂಖ್ಯೆ ಹೊಸದಾಗಿ ರಚನೆ ಮಾಡಿರುವಂತದ್ದು 8 ವಿಧಾನಸಭಾ ಕ್ಷೇತ್ರ ಸೇರಿ 143 ಹೊಸದಾಗಿ ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಪ್ರಸ್ತುತ ಇವತ್ತಿಗೆ ನಮ್ಮ ಮತದಾರ ಪಟ್ಟಿಯನ್ನ ಇಟ್ಕೊಂಡು ಮತಗಟ್ಟೆಗಳ ಸಂಖ್ಯೆ ನಮ್ಮಲ್ಲಿ 2,019. ಇವತ್ತಿಗೆ ನಮ್ಮ ಮತಗಟ್ಟೆಗಳ ಸಂಖ್ಯೆ 143 ಮತಗಟ್ಟೆಗಳು ಜಾಸ್ತಿ ಆಗಿದೆ. ಈಗ ನಮ್ಮ SIR ಪ್ರಕ್ರಿಯೆಯಲ್ಲಿ ಬಂದಿರುವಂತಹ ಒಂದು ಅಂಕಿಅಂಶಗಳನ್ನ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಮುಂಚೆನೆ ಹೇಳಿದಾಗೆ 18,03,766 ನಮ್ಮ ಜಿಲ್ಲೆಯಲ್ಲಿ ಇದ್ದಂತಹ ಮತದಾರರ ಸಂಖ್ಯೆ SIR ಪ್ರಕ್ರಿಯೆ ಶುರುವಾಗೋದಕ್ಕಿಂತ ಮುಂಚೆ. SIR ಪ್ರಕ್ರಿಯೆ ನಂತರ ಅಂದ್ರೆ ಫೇಸ್ 1 ನಂತರ ಡಿಜಿಟೈಸೇಷನ್ ಆಗಿರುವಂತಹ ಎನ್ಯುಮರೇಷನ್ ಫಾರ್ಮ್ಗಳ ಆಧಾರದ ಮೇಲೆ 16,46,377 ಅಂದ್ರೆ 91.27% ನಮ್ದು ಡಿಜಿಟೈಸೇಷನ್ ಆಗಿರುವಂತದ್ದು. ಉಳಿಕೆ ಇರುವಂತದ್ದು ASDDO ಅಂತ ನಾವೇನ್ ಹೇಳ್ತೀವಿ, ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತೆ ಡೂಪ್ಲಿಕೇಟ್ ಅಂತ. ಇವರುಗಳ ಸಂಖ್ಯೆ 1,57,379. ಅಂದ್ರೆ 8.73% ಅಷ್ಟು ನಮ್ಮಲ್ಲಿ ASDDO ಅಂತ ಮಾರ್ಕ್ ಆಗಿ ಈ ಒಂದು ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದಿದೆ. ಇದು ಆನ್ ಆನ್ ಆವರೇಜ್ 8% ಅಂತ ಏನಿದೆ. ಬಹುಶಃ ಎಲ್ಲಾ ಜಿಲ್ಲೆಗಳಲ್ಲಿ ತಗೊಂಡ್ರೆ ನಮ್ದು ಲೀಸ್ಟ್ 4ನೇ ಜಿಲ್ಲೆ ಉಡುಪಿ, ಹಾವೇರಿ ಮತ್ತೆ ಇನ್ನೊಂದು ಕೆಲವೊಂದು ಜಿಲ್ಲೆಯನ್ನು ಹೊರತುಪಡಿಸಿ. ಸೊ ಓವರ್ ಆಲ್ ನಮ್ದು ತಗೊಂಡ್ರೆ 8.73% ಅಷ್ಟು ನಮ್ದು ASDDO ಅಡಿಯಲ್ಲಿ ಬಂದಿದೆ. ಈ ASDDO ಅಡಿಯಲ್ಲಿ ನಮ್ಮಲ್ಲಿ ಡೆತ್ ಮರಣ ಹೊಂದಿರೋರು ನಮಗೆ ಸಿಕ್ಕಿರೋದು 45,318. ಅಂದ್ರೆ ಆಲ್ಮೋಸ್ಟ್ 1.5 ಲಕ್ಷದಲ್ಲಿ 45,318 ಜನ ಮರಣ ಹೊಂದಿದ್ದಾರೆ. ಆಲ್ರೆಡಿ ಬೇರೆ ಮತಗಟ್ಟೆಗಳಲ್ಲಿ ಎನ್ರೋಲ್ ಆಗಿರುವಂತವರು 15,395. ಸೊ 15,395 ಜನ ಆಲ್ರೆಡಿ ಬೇರೆ ಮತಗಟ್ಟೆಗಳಲ್ಲಿ ಎನ್ರೋಲ್ ಆಗಿರೋದ್ರಿಂದ ಇಲ್ಲಿ ನಾವು ಕೈ ಬಿಡಬೇಕಾಗುತ್ತೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೋಗಿರೋದು, ವಲಸೆ ಹೋಗಿರ್ಬೋದು ಬ್ಯಾಂಗ್ಳೂರಿಗೆ ಅಥವಾ ಬೇರೆ ಯಾವುದೇ ಒಂದು ಜಾಗದಲ್ಲಿ ನಮ್ಗೆ ಇರುವಂತದ್ದು 82,988. ಮತ್ತೆ ಆಬ್ಸೆಂಟ್ ಅಂತ ನಮಗೆ ತೋರಿಸಿರೋದು ಅಂದ್ರೆ ಅಲ್ಲಿ ಕಲೆಕ್ಟ್ ಮಾಡೋದಕ್ಕೂ ಯಾರು ಇಲ್ಲ, ಆಬ್ಸೆಂಟ್ ಆಗಿರುವಂತದ್ದು 11,124. ಸೊ ಇಷ್ಟನ್ನು ಸೇರಿ 1,57,379 ಒರಿಜಿನಲ್ ಅಂದ್ರೆ ನಾವು ಶುರು ಆಗೋದಕ್ಕಿಂತ ಮುಂಚೆ ಇದ್ದಂತ ಮತದಾರರ ಪಟ್ಟಿಯಿಂದ ನಾವು ಕೈ ಬಿಟ್ಟಿರುವಂತದ್ದು. ಜೊತೆಗೆ ಇದಲ್ಲದೆ ಎರಡು ಮುಖ್ಯವಾಗಿ ಈಗ ನಾವು ಮುಂದಿನ ಹಂತಕ್ಕೆ ನಾವು ತಗೋಬೇಕಾಗಿರುವಂತದ್ದು ನೋ ಮ್ಯಾಪಿಂಗ್ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರುವಂತಹ ಸಂಖ್ಯೆ. ಈಗ ಒಟ್ಟಾರೆ ನಮ್ದು ನೋ ಮ್ಯಾಪಿಂಗ್ ಅಂತ ನಮಗೆ ಬಂದಿರುವಂತದ್ದು ಅಂದ್ರೆ 2002ರಲ್ಲಿ ನಮ್ದೇನು SIR ಆಗಿತ್ತು ಅವಾಗಿನ ಒಂದು ಇದಕ್ಕೆ ಮ್ಯಾಪ್ ಮಾಡಕ್ ಆಗದಲ್ಲೇ ಇರುವಂತಹ ಒಂದು ಮತದಾರರ ಸಂಖ್ಯೆ 52,110 ಜನರದ್ದು ನಮ್ದು ನೋ ಮ್ಯಾಪಿಂಗ್ ಅಂತ ನಾವು ಮಾಡಬೇಕಾಗಿರುವಂತದ್ದು. ಅಂದ್ರೆ ಮಾಡಿದೀವಿ, ಇದು ನೋ ಮ್ಯಾಪಿಂಗ್ ಅಡಿಯಲ್ಲಿ ಬಂದಿರುವಂತದ್ದು. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂದ್ರೆ ತಮಗೆಲ್ಲ ಗೊತ್ತಿರೋ ಬಹಳಷ್ಟು ಉದಾಹರಣೆ ಇದೆ. ಅವರ ಹೆಸರು ಬದಲಾವಣೆ ಇರ್ಬೋದು, 2002 ಪಟ್ಟಿಗಳು ಮತ್ತೆ ಇಲ್ಲಿನ ಇರ್ಬೋದು. ಅವರ ತಂದೆ ಹೆಸರು ಬದಲಾವಣೆ ಇರ್ಬೋದು, ತಾಯಿ ಹೆಸರು ಬದಲಾವಣೆ ಇರ್ಬೋದು, ತಂದೆಗೂ ಮತ್ತೆ ಮಕ್ಕಳಿಗೂ ಏಜ್ ಡಿಫರೆನ್ಸ್ ಏನಿದೆ ಅದರಲ್ಲಿ ಬದಲಾವಣೆ ಇರುವಂತದ್ದು. ಅವರ ಅಜ್ಜಿ ತಾತ ಮತ್ತೆ ಮೊಮ್ಮಕ್ಕಳಿಗೂ ಏಜ್ ಡಿಫರೆನ್ಸ್ ಕಡಿಮೆ ಇರುವಂತದ್ದು ಬಂದಿರುವಂತದ್ದು.
ಇಬ್ರು ಸಿಬ್ಲಿಂಗ್ಸ್ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಯಾರೇ ಹೊಂದಿದ್ರು 9 ತಿಂಗಳಿಗಿಂತ ಕಡಿಮೆ ಏನಾದ್ರು ಏಜ್ ಡಿಫ್ರೆನ್ಸ್ ಇದ್ರೆ ಅದನ್ನು ಕೂಡ ಡಿಸ್ಕ್ರಿಪೆನ್ಸಿ ಅಂತ ಬಂದಿರೋದು. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ದೆಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಏನಿದೆ ಅಷ್ಟು ನಮಗೆ ಜಿಲ್ಲೆಯಲ್ಲಿ ಓವರ್ ಆಲ್ ಬಂದಿರುವಂತದ್ದು 98,043. ಸೊ ಈ ನೋ ಮ್ಯಾಪಿಂಗ್ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಎರಡೂ ಸೇರಿ ನಮ್ದು ಒಟ್ಟು 1,50,153 ಮತದಾರರಿಗೆ ಇದು ಡಿಸ್ಕ್ರಿಪೆನ್ಸಿಸ್ ಮತ್ತೆ ನೋ ಮ್ಯಾಪಿಂಗ್ ಸೇರಿಸಿ ಇಷ್ಟು ಜನಕ್ಕೆ ನಮ್ದು ನೋಟಿಸ್ ಹೋಗುವಂತದ್ದು ನಮ್ಮ ಜಿಲ್ಲೆ ಕಡೆಯಿಂದ. ಸೊ ಈಗ ಅಗೇನ್ ನೋಟಿಸ್ ಹೋಗ್ತಿದೆ ಅಂದ್ರೆ ಇವ್ರನ್ನೆಲ್ಲ ಕೈ ಬಿಡ್ತಾ ಇದೀವಿ ಅಂತ ಅರ್ಥ ಖಂಡಿತ ಅಲ್ಲ. ಇವರ ಒಂದು ಏನು ನಮ್ಮ ಎಲೆಕ್ಟೋರಲ್ ಇದರಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಅಂತ ಇದೆ, ಇದನ್ನ ಸರಿಪಡಿಸೋದಕ್ಕೆ ಇದು ಒಂದು ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 1,50,153 ಜನಕ್ಕೆ ನೋಟಿಸ್ ಹೋದ ತಕ್ಷಣ ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ, ನಮ್ಮನ್ನ ತೆಗಿತಾರೆ ಅನ್ನೋ ಒಂದು ಅಂಜಿಕೆ ಅವರಿಗೆ ಬರೋ ಅವಶ್ಯಕತೆ ಇಲ್ಲ. ಇವರೆಲ್ಲರಿಗೂ ಕೂಡ ನಾವು ನೋಟಿಸ್ ಕೊಟ್ಟ ಮೇಲೆ ಯಾವ್ಯಾವ ರೀತಿ ಇವರಿಂದ ದಾಖಲೆ ತಗೋಬೇಕು, ಎಲ್ಲಿ ತಗೋಬೇಕು ಅಂತ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ ಇರುವಂತದ್ದು ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಇರುವಂತ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ನಾವು ಕ್ಲಿಯರ್ ಆಗಿ ಇದು ಮಾಡ್ತೀವಿ. ನಮ್ಮ ವೆಬ್ಸೈಟ್ ಅಲ್ಲೂ ನಾವು ಡಿಕ್ಲೇರ್ ಮಾಡ್ತೀವಿ, ಮತ್ತೆ ಮಾಧ್ಯಮದ ಮೂಲಕನೂ ಕೂಡ ಹೇಳ್ತಿರುವಂತದ್ದು. ಈಗ ಮೊದಲನೇದಾಗಿ ನೋಟಿಸ್ ಬಂದ್ರೆ ಫಸ್ಟ್ ನಮ್ಮ ಹಂತದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಈಗ 1,50,000 ಜನಕ್ಕೆ ನೋಟಿಸ್ ಕೊಟ್ಟು ಬರೀ ERO 8 ಜನ EROs ಮತ್ತೆ 8 ಜನ AROs ಅವರಿಗೆಲ್ಲ ಹಿಯರಿಂಗ್ ಮಾಡಿ ಆರ್ಡರ್ ಪಾಸ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚುವರಿ 154 ಜನ ಗ್ರೂಪ್ ಬಿ ಆಫೀಸರ್ಸ್ ನ ARO ಆಗಿ ನಾವು ತಗೊಳ್ಳೋದಕ್ಕೆ ಇವಾಗಲೇ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ. ಬಹುಶಃ ಇನ್ನ 1 ಅಥವಾ 2 ದಿನದಲ್ಲಿ ಅದನ್ನ ಅಪ್ರೂವ್ ಕೂಡ ಆಗಿ ಬರುತ್ತೆ. ಇದರಿಂದ ನಮ್ಮ ಮುಖ್ಯ ಉದ್ದೇಶ ಮತ್ತೆ ಜನರಿಗೆ ಆಗುವ ಅನುಕೂಲ ಬಹಳಷ್ಟು ಇದಾಗುತ್ತೆ. ಮೊದಲನೇದು, ಈಗ ARO ಅಂತ ಹೇಳಿದ್ರೆ ತಹಸೀಲ್ದಾರ್ ಏನ್ ಎಷ್ಟಿದ್ರು, ತಹಸೀಲ್ದಾರ್ಗೆ ಮತ್ತೆ ERO ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಂತದ ಅಧಿಕಾರಿಗಳು ಏನಿದ್ರು ಅವರೆಲ್ಲ ಜಿಲ್ಲಾ ಮಟ್ಟಕ್ಕೆ ಬರ್ಬೋದಿತ್ತು ಅಥವಾ ಆಯಾ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಬರಬೇಕಾಗಿತ್ತು. ಇವಾಗ ನಾವು ಗ್ರೂಪ್ ಬಿ ಆಫೀಸರ್ಸ್ ನ ಪಂಚಾಯತ್ ವಾರು ಡಿವೈಡ್ ಮಾಡಿ ಅಥವಾ ಒಂದು ಯೂನಿಟ್ ಅರ್ಬನ್ ಲೋಕಲ್ ಬಾಡಿ ಒಂದು ಯೂನಿಟ್ ಅಥವಾ ಪಂಚಾಯತ್ ಅಥವಾ ಒಂದು ಯೂನಿಟ್ ತಗೊಂಡ್ರೆ ನಾವು ಪಂಚಾಯತಿ ಮಟ್ಟದಲ್ಲಿನೇ ಮತ್ತೆ ಸಿಟಿ ಹಂತದಲ್ಲಿ ಅಫ್ಕೋರ್ಸ್ ಸಿಟಿಲಿ ಅಷ್ಟು ಅವಶ್ಯಕತೆ ಬರೋದಿಲ್ಲ, ಗ್ರಾಮಾಂತರದಲ್ಲಿ ಪಂಚಾಯತಿ ಮಟ್ಟದಲ್ಲೇ ಹಿಯರಿಂಗ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರುವಂತದ್ದು. ಈ AROs ಏನಿದೆ ಯಾವ ಯಾವ ಗ್ರಾಮಗಳನ್ನ ಅವರಿಗೆ ನಾವು ಅಲೋಕೇಟ್ ಮಾಡ್ತೀವಿ ಅವರು ಅಲ್ಲೇ ಹೋಗಿ ಹಿಯರಿಂಗ್ ಕೂಡ ಮಾಡೋದಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಎರಡನೇದಾಗಿ ಈಗ ಯಾವ್ಯಾವ ರೀತಿ ಇದನ್ನ ಮಾಡ್ಬೇಕು ಅಂದ್ರೆ, ಈಗ ಒಂದು ಸರಿ ನಾವು ನೋಟಿಸ್ ಕೊಟ್ಟ ಮೇಲೆ ಕಾರಣಾಂತರಗಳಿಂದ ಮತದಾರರು ಅಥವಾ ಕರಡು ಮತದಾರ ಪಟ್ಟಿಯಿಂದ ಹೊರಬಿದ್ದವರು ಬರೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ನೋ ಮ್ಯಾಪಿಂಗ್ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರೋರು ಬರೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಬಾರಿ ನಾವು ಅವಕಾಶ ಮತ್ತೊಮ್ಮೆ ಕೊಡ್ತೀವಿ. ಅಂದ್ರೆ ಇವತ್ತು ನಾನು ನೋಟಿಸ್ ಹಿಯರಿಂಗ್ ಡೇಟ್ ಕೊಟ್ಟಿದ್ರೆ ಕಾರಣಾಂತರಗಳಿಂದ ಅವ್ರು ಬರೋದಕ್ಕಾಗಲಿಲ್ಲ ಅಂದ್ರೆ ನಾನು ಅಂದ್ರೆ ERO ಅಥವಾ AROಗಳು ಒಂದು ಬಾರಿ ಅವರಿಗೆ ಮುಂದಿನ ಡೇಟ್ ನ ಒಂದು ಕೊಡ್ತಾರೆ. ಸೊ ನೆಕ್ಸ್ಟ್ ಹಿಯರಿಂಗ್ ಡೇಟ್. ಎರಡನೇ ಬಾರಿನೂ ಕೂಡ ಅವರು ಬರಲಿಲ್ಲ ಅಂತ ಹೇಳಿದ್ರೆ ನಿಯಮಾನುಸಾರ ಏನು ಕ್ರಮ ಇದೆ, ನೋ ಶೋ ಅಂತ ಹೇಳ್ಬಿಟ್ಟು ನಿಯಮಾನುಸಾರ ERO ಮತ್ತೆ ARO ಹಂತದಲ್ಲಿ ಕ್ರಮ ಆಗ್ತದೆ. ಇವಾಗ ಇವರು ಖುದ್ದಾಗಿ ಬರೋದು ಕಡ್ಡಾಯ ಇರುತ್ತೆ, ಯಾಕಂದ್ರೆ ಅವರ ದಾಖಲೆ ಇದನ್ನೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಆನ್ಲೈನ್ ಸಬ್ಮಿಟ್ ಮಾಡೋದನ್ನು ಕೂಡ ಅವರ ಒಂದು ಇದನ್ನ ಅವರು ಖುದ್ದಾಗಿ ಒಂದು ಬಾರಿ ಬರಬೇಕಾಗುತ್ತೆ. ಅವರಿಗೆ ಅಸಿಸ್ಟೆನ್ಸಿಗೆ ಬೇಕಾದ್ರೆ ಅಡ್ವೊಕೇಟ್ಸ್ ಕೂಡ ಬಂದಿದೆ, ಅಡ್ವೊಕೇಟ್ಸ್ ಗಳ ಮೂಲಕನೂ ಸಹಾಯ ಕೂಡ ತಗೊಳ್ಳೋದಕ್ಕೆ ಇರುತ್ತೆ. ಅಡ್ವೊಕೇಟ್ಸ್ ತಗೊಳ್ಳೋ ಅವಶ್ಯಕತೆ ಅಷ್ಟೊಂದು ಬರೋದಿಲ್ಲ, ಬಟ್ ಅವಕಾಶ ಒಂದು ಇದೆ, ಅವ್ರು ಬೇಕಾದ್ರೆ ಖಂಡಿತ ಇದಕ್ಕೆ ತಗೊಳ್ಳುವಂತ ಒಂದು ಇದನ್ನ ಮಾಡ್ಬೋದು. ಈಗ ದಾಖಲೆ ಹೇಗೆ ಸಬ್ಮಿಟ್ ಮಾಡ್ಬೇಕು ಅಂತ ನಮ್ಗಾಗ್ಲೇ ಮುಂಚೆನೆ ನಾವು ಎಲ್ಲಾ ನಮಗೆ ಕೊಟ್ಟಿರುವಂತದ್ದು. ನಮ್ದು ದಾಖಲೆಗಳ ಪಟ್ಟಿಗೆ ಏನು 11 ನಮ್ದು ದಾಖಲೆಗಳ ಪಟ್ಟಿ ನಾವು ಇವಾಗಲೇ ಕೊಟ್ಟಿದ್ದೀವಿ. ಮುಖ್ಯವಾಗಿ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಏನು ಇವಾಗ ಮನೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿರುವಂಥದ್ದು ಅದನ್ನ ಬಳಸ್ಕೋಬಹುದು, ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಬಳಸ್ಕೋಬಹುದು, ಪಾಸ್ಪೋರ್ಟ್ ಬಳಸ್ಕೋಬಹುದು, ಮತ್ತೆ ಯಾವುದೇ ಒಂದು ಗುರುತರ ಚೀಟಿ ಕೂಡ ಇದ್ರೆ ಆ ಲಿಸ್ಟ್ ಅಲ್ಲಿ ಏನಿದೆ ಅದನ್ನ ಬಂದಿದೆ. ಇದಲ್ಲದೆ ನಾವು ERO ಮತ್ತೆ ARO ಹಂತದಲ್ಲಿ ಕೆಲವು ಡಿಸ್ಕ್ರಿಷನರಿ ಪವರ್ ಕೂಡ ಇರುತ್ತೆ. ಈ ದಾಖಲೆಗಳಲ್ಲದೆ ಬೇರೆ ದಾಖಲೆಗಳ ಮೂಲಕನೂ ಕೂಡ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಆಗಿ ಇವರ ಒಂದು ಇದು ಹೌದು ಇವರು ಇಲ್ಲೇ ಇದ್ದಾರೆ ಅಂತ ಅವರಿಗೆ ಅನಿಸಿದ್ರೆ ಇದನ್ನು ಬಿಟ್ಟರು ಕೂಡ ಬೇರೆ ದಾಖಲೆಗಳಿಂದ ಅಂದ್ರೆ ಕೇಸ್ ಬೈ ಕೇಸ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಮೇಜರ್ ನಮಗೆ ಬೇಕಾಗಿರುವಂತದ್ದು ಈ ದಾಖಲೆಗಳು ಕೊಡ್ತಿರುವಂಥದ್ದು. ಈಗ ನೋಟಿಸ್ ಎಲ್ಲ ಹೋದ್ಮೇಲೆ ಈ ದಾಖಲೆಗಳು ಕೊಟ್ಟಾದ್ಮೇಲೆ
ಯಾವ್ಯಾವಕ್ಕೆ ಅರ್ಜಿ ಕೂಡ ಇದನ್ನ ಹಾಕ್ಬೋದು. ಆಸ್ ಯೂಶುವಲ್ ನಮೂನೆ 6 ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೋಬೇಕಾದ್ರೆ 18 ವರ್ಷ ಪೂರೈಸಿದ ಮತದಾರರು ಹಾಕಬಹುದು. 6A ನಮ್ಮ ಅನಿವಾಸಿ ಭಾರತೀಯರು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಕೊಡುವಂಥದ್ದು. ನಮೂನೆ 7 ಡಿಲಿಷನ್ಗೆ ಆಸ್ ಯೂಶುವಲ್ ನಮಗೆ ಕೊಡುವಂಥದ್ದು. ಮತ್ತೆ ನಮೂನೆ 8 ನಮ್ದು ಶಿಫ್ಟಿಂಗ್ ಮತ್ತೆ ಇತರ ಒಂದು ಕರೆಕ್ಷನ್ ಇರುವಂತದಕ್ಕೆ ಈ 4 ನಮೂನೆಗಳು ಸಾರ್ವಜನಿಕರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿರುವಂತೆ. ಸೊ ಇದಲ್ಲದೆ ನಮ್ಮ ವೆಬ್ ಪೋರ್ಟಲ್ ಅಲ್ಲೂ ಕೂಡ co.karnataka.kr.nic.in ಇದರಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. ನಮ್ಮ ಜಿಲ್ಲಾ ವೆಬ್ಸೈಟ್ ಅಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಇರುವಂತಹ ವೆಬ್ಸೈಟ್ ಅಲ್ಲೂ ಕೂಡ ಎಲ್ಲ ಮಾಹಿತಿ ನಾವು ಹಾಕ್ತೀವಿ. ಇದಲ್ಲದೆ ಮತದಾರ ಸಹಾಯ ಮಾಡಿ 195 ಅಂತ ಏನು ನಾವು ಮುಂಚೆ ಮಾಡಿದ್ವಿ ಅದನ್ನು ಕೂಡ ಮುಂದಿನ 45 ದಿನ ತನಕ ಕೂಡ ಅದು ವರ್ಕಿಂಗ್ ಅಲ್ಲಿ ಇರುತ್ತೆ. ಯಾವ ಸಮಯದಲ್ಲಿ ಯಾರು ಬೇಕಾದ್ರೂ ಕರೆ ಮಾಡಿಬಿಟ್ಟು ನಮ್ಮ ಒಂದು ಇಶ್ಯೂಸ್ ಏನಾದ್ರು ಇರುತ್ತೆ ಅಲ್ಲಿ ಕ್ಲಾರಿಫಿಕೇಶನ್ ತಗೋಬಹುದು. ಸೊ ಒಂದು ಈಗ ಕರಡು ಮತದಾರರ ಪಟ್ಟಿಯಂತೆ ಒಂದು ಸಂಕ್ಷಿಪ್ತವಾಗಿ ವಿವರ 18 to 19 ಇಯರ್ಸ್ ಅಂದ್ರೆ ಫಸ್ಟ್ ಟೈಮ್ ವೋಟರ್ ಅಂತಾನೆ ನಾವು ಏನ್ ಹೇಳ್ಬೋದು. ನಮ್ಮ ಜಿಲ್ಲೆಯಲ್ಲಿ 12,418 ಇವತ್ತಿನ ಮಟ್ಟಿಗೆ ಇರುವಂತದ್ದು. ಜೊತೆಗೆ ಅಂಗವಿಕಲ ಮತದಾರರು ಅಂತ ಈ ಕರಡು ಪಟ್ಟಿಯಲ್ಲಿ ಇರುವಂತದ್ದು 13,189 ಜನ ಇದ್ದಾರೆ. ಇದಲ್ಲದೆ 85 ವರ್ಷ ಮೇಲ್ಪಟ್ಟು ನಮ್ಮಲ್ಲಿ ಇರುವಂತದ್ದು 14,095 ಜನರು. ಅದೇ ರೀತಿ ಸೇವಾ ಮತದಾರರ ವಿವರ ಸರ್ವಿಸ್ ವೋಟರ್ಸ್ ಅಂತ ನಾವು ಏನ್ ಹೇಳ್ತೀವಿ ಅವರು ಇವತ್ತಿಗೆ 450 ಮಂದಿ ನಮ್ಮಲ್ಲಿ ಸರ್ವಿಸ್ ವೋಟರ್ ಅಡಿಯಲ್ಲಿ ಬರುತ್ತೆ. ಸೊ ಒಟ್ಟಾರೆ ನಮಗೆ ಇವತ್ತು ನಮ್ಮ ನೋಟಿಸ್ ಜನರೇಷನ್ ಶುರು ಆಗುತ್ತೆ. ಇವತ್ತಿಂದ 1 ತಿಂಗಳು ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ಸಾರ್ವಜನಿಕರು ಅಥವಾ ಯಾರ್ಯಾರು ಮತದಾರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಅಥವಾ ಅನರ್ಹರು ಒಳಗೆ ಬಂದಿದ್ದಾರೆ ಅಂತ ಯಾರು ಆಕ್ಷೇಪಣೆ ಇದೆ ಈ 1 ತಿಂಗಳೊಳಗಡೆ ಅವರು ನಮಗೆ ಯಾವ ರೀತಿ ನಾವು ಮುಂದಿನ ಕ್ರಮ ತಗೊಂಡು ಯಾವುದೇ ಅರ್ಹ ಮತದಾರರು ಕೂಡ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಆಚೆ ಉಳಿಬಾರ್ದು ಮತ್ತೆ ಯಾವುದೇ ಅನರ್ಹ ಮತದಾರರು ಕೂಡ ಒಳಗಡೆ ಬರಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಮುಂದಿನ 1 ತಿಂಗಳು ಮತ್ತೆ 45 ದಿನ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಜಿಲ್ಲಾಡಳಿತ ಮತ್ತೆ ಎಲ್ಲ ನಮ್ಮ IROs ಇರಲಿ ಅಂತ ಹೇಳ್ತಾ ನಾನು ನನಗೆ ಒಂದು ಪತ್ರಿಕಾಗೋಷ್ಠಿ ಮಾಹಿತಿನ ಮುಗಿಸ್ತೀನಿ. ಇದರಲ್ಲಿ ಕನ್ಫ್ಯೂಷನ್ ಬೇಡ. 3ನೇ ಪೇಜ್ ಅಲ್ಲಿ ನಾವು ಏನು ಅನ್ಕಲೆಕ್ಟೇಬಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಹಾಕಿದ್ದೀವಿ UEF ಅದ್ರದ್ದು ಟೋಟಲ್ 3ನೇ ಪೇಜ್ ಅಲ್ಲಿ ಅದ್ರದ್ದು ಟೋಟಲ್ 1,57,379. ಅವರು ಈ ಕರಡು ಮತದಾರ ಪಟ್ಟಿ ಇಲ್ವೇ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಡೆತ್ ಆಗಿದ್ದಾರೆ, ವಲಸೆ ಹೋಗಿದ್ದಾರೆ, ಆಬ್ಸೆಂಟ್ ಇದ್ದಾರೆ, ಮತ್ತೆ ಬೇರೆ ಕಡೆ ಆಗಲಿ ಹೋಗಿದ್ದಾರೆ. ಆದ್ರೂ ಸಹ ಈಗ ನಾಳೆ ಯಾರಾದ್ರೂ ನಾನು ವಲಸೆ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಬಂದ್ರೆ ಅವ್ರಿಗೂ ಕೂಡ ಅವಕಾಶ ಇದೆ. ನಾಳೆ ಯಾರಾದ್ರೂ ಇಲ್ಲ ನಾನು ಬೇರೆ ಕಡೆ ನಾನು ಹೋಗಿಲ್ಲ ನಾನು ಅಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮಾಡ್ಕೊಡಿ ಅಂತ ಬಂದ್ರು ಕೂಡ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇದು ನಾವು ನಂಬರ್ ಕೊಡ್ತಾ ಇರೋದು ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಕರಡು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದೀವಿ ಮತ್ತೆ ಯಾವ ಕಾರಣಕ್ಕೆ ಕೈ ಬಿಟ್ಟಿದೀವಿ ಅಂತ ಈ 1,52,179 ನೋಟಿಸ್ ಹೋಗೋದು ನೆಕ್ಸ್ಟ್ ಪೇಜ್ ಅಲ್ಲಿ ಅಲ್ಲಿ ನೋ ಮ್ಯಾಪಿಂಗ್ ಎಲೆಕ್ಟರ್ಸ್ ನಾಮ್ಸ್ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತ 2 ಕಾಲಮ್ ಇದೆ. ಇಷ್ಟು ಜನಕ್ಕೆ ಮಾತ್ರ ನಮ್ಮ ಕಡೆಯಿಂದ ನೋಟಿಸ್. ಅದು ಯಾರು ಅಂತ ಇದರಲ್ಲಿ ಯಾರು ಅಂತ ಈ 14 ಲಕ್ಷದವರು ಅದು ಬೇರೆ ಇದು ಬೇರೆ. ಇದು ಕರಡು ಮತದಾರರ ಪಟ್ಟಿಯಲ್ಲಿ ಇರುವಂತವರು ಬರ್ತಾರೆ. ಇದು 14 ಲಕ್ಷದಲ್ಲಿ ಯಾರು ಇರ್ತಾರೋ ಅವರಲ್ಲಿ ಇರುವಂತ 14 ಲಕ್ಷದಲ್ಲಿ ಈ 51 ಲಕ್ಷ ಈಗ ಮಿಸ್ ಮ್ಯಾಚ್ ಆಗಿರೋದ್ರಲ್ಲಿ ಕೆಲವರು ವಿದೇಶದಲ್ಲಿ ಇರ್ಬೋದು ಅಥವಾ ಬೇರೆ ಊರುಗಳಲ್ಲಿ ಬರಲಿಕ್ಕೆ 2 ಸರ್ತಿ ಆಗದೇ ಇರ್ಬೋದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಈಗ ಅದನ್ನೇ ಈಗ ಆನ್ಲೈನ್ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಆನ್ಲೈನ್ ನಲ್ಲಿ ಅವರು ಸದುಪಯೋಗ ಪಡಿಸ್ಕೊಂಡಿಲ್ಲ. ಈಗ ಮುಗಿದ ನಂತರ ಅವರು ಮತ್ತೆ ಅದನ್ನು ಉಪಯೋಗಿಸ್ತಾರೆ ಅನ್ನೋದೊಂದು ನೋಡ್ಬೇಕು. ಆ ತರ ಒಂದು ಕೇಸಸ್ ಏನಾದ್ರು ಬಂದ್ರೆ ಅವರು ಆಸ್ ಆಫ್ ಕೊಡಿ ಬರ್ಬೇಕಾಗ್ತದೆ. ಯಾವುದೇ VC ಅಥವಾ ಇದಕ್ಕೆ ಯಾವುದು ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸರ್ ಈಗ ನಂತರದಲ್ಲಿ ಹಾಕಿದ್ರೆ ಈ 16,000 ಚಿಲ್ಲರೆ ಏನಿದೆ ಅದು ಮತ್ತೆ ಪುನಃ ವೇರಿ ಆಗುತ್ತೆ ನಂಬರ್ 14 ಲಕ್ಷದ ಏನಿದೆ ಈ 14 ಲಕ್ಷದಲ್ಲಿ ಬೇಸಿಕಲಿ ಇದು 1.5 ಲಕ್ಷದ ಏನಿದೆ ಮೇಜರ್ ಆಗಿ ಇದಾಗುತ್ತೆ. ಇದನ್ನ ಬಿಟ್ಟನು ಕೂಡ ಯಾರೋ ಇದ್ದಾರೆ ಅನ್ಕೊಳ್ಳಿ. ಈಗ ನಾನು ಪಕ್ಕದ ಮನೆಯವರು ಇಲ್ಲಿ ಮನೇಲಿ ಇದ್ದಾರೆ ಅಂತ ತೋರಿಸಿದ್ರಿ ಬಟ್ ಈ ಮನುಷ್ಯ ಇಲ್ಲ ಅಂತ ನಾನು ಆಕ್ಷೇಪಣೆ ಹಾಕ್ಬೋದು. ಅಂತ ಕೇಸಸ್ ಅಲ್ಲಿ ಇದಕ್ಕಿಂತ ಬಿಟ್ಟು ಹೊರಗಡೆ ಇರುವಂತ ನಂಬರ್ಸ್ ಆಗ್ತದೆ. ಸರ್ ಈಗ ಈ ರ್ಯಾಷನಲೈಸೇಷನ್ ಆಫ್ ಮತಗಟ್ಟೆ ಇದೀಗ ಹಿಂದೆ ಆಕ್ಚುಲಿ 2 ವರ್ಷ ಹಿಂದೆ ಎಲೆಕ್ಷನ್ ಆಗುವಾಗ ಈಗ 15,000 ಚಿಲ್ಲರೆ ಇತ್ತು. ಆಗ ರ್ಯಾಷನಲೈಸೇಷನ್ ಆಗಿರಲಿಲ್ಲ.
ಹೌದು, ಹಿಂದೆ 1870 ಪ್ರತಿ ವರ್ಷ ಮಾಡ್ತೀವಿ. Okay. ಪ್ರತಿ ವರ್ಷ ಮಾಡೋ ರೀತಿ ಈ ವರ್ಷನೂ ಕೂಡ SIR ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ನೀವು ನೋಡಿದ್ರೆ ಜನವರಿ 1 ಅಷ್ಟೊತ್ತಿಗೆ ನಾವೇನು ಇದನ್ನ ಪ್ರಚಾರ ಮಾಡ್ತಿದ್ವಿ ಅಥವಾ ಅದನ್ನ ಪರಿಷ್ಕರಣೆ ಮಾಡಿ ಹಾಕ್ತಾ ಇದ್ವಿ. ಮತ್ತೆ ಅದಕ್ಕಿಂತ ಹಿಂದೆನೆ ನಾವು ರ್ಯಾಷನಲೈಸೇಷನ್ ಅಂತ ಮಾಡ್ತಿದ್ವಿ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು, ಅಕಸ್ಮಾತ್ 800, 900, 1000, 1500ಗಿಂತ ಜಾಸ್ತಿ ಇದೆ, ಅವಾಗ ನಾವು ಹೆಚ್ಚಿಗೆ ಇರೋದನ್ನ ನಾವು ಆಕ್ಸಿಲರಿ ಮತಗಟ್ಟೆಗಳನ್ನ ಮಾಡ್ತಿದ್ವಿ. ಕೆಲವೊಂದ್ಸರಿ ನಂಬರ್ ಜಾಸ್ತಿನೇ ಆದ್ರೆ 2 ಡಿಫ್ರೆಂಟ್ ಮತಗಟ್ಟೆಗಳು ಅಂತ ತಗೊಂಡು ಮಾಡ್ತಾ ಇದ್ವಿ. ಇನ್ನೊಂದು ಕೆಲವೊಂದು ಯಾವ್ದಾದ್ರು ಮತಗಟ್ಟೆ ಕಾರಣಾಂತರಗಳಿಂದ ಸ್ಕೂಲ್ ಡೆಮಾಲಿಷನ್ ಆದ್ರೆ ಆ ಡೆಮಾಲಿಷನ್ ಆಗಿರೋದನ್ನ ಬೇರೆ ಕಡೆ ಹಾಕ್ಬೇಕು. ಬೇರೆ ಕಡೆ ಹಾಕ್ಬೇಕಾದ್ರೆ ಒಂದೇ ಕಡೆ ಹಾಕಕ್ ಬರಲ್ಲ ಅಂತೇಳಿ ಮತ್ತೆ 2 ಅಂತ ನಾವು ಆಕ್ಸಿಲರಿ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಪ್ರತಿ ವರ್ಷ ಆಗ್ತಾ ಇತ್ತು. ಈ ವರ್ಷನೂ ಈ ಒಂದು SIR ಅಡಿಯಲ್ಲಿ ದಿಸ್ ಇಸ್ ಒನ್ ಪಾರ್ಟ್. ಸ್ಪೆಷಲ್ ಏನೂ ಇಲ್ಲ. Rationalization is based on your voters. 16 lakh ನಿಮ್ಮ ಇದ್ರದ್ದು voters. So, again, those are on the draft road. ಹೌದು. ಸರ್, ಈಗ ನೋಟಿಸ್ ಹೇಗೆ ಕೊಡ್ತೀರಾ? ಅಂದ್ರೆ ಅದು ಪೋಸ್ಟಲ್ ಫಸ್ಟ್ ಆನ್ಲೈನ್ ಅಲ್ಲಿ ಜನರೇಟ್ ಆಗುತ್ತೆ. ನಾವು ಪ್ರಿಂಟ್ ತಗೊಂತೀವಿ, ಅವ್ರ ಅಡ್ರೆಸ್ ಏನಿದೆ ಅಲ್ಲಿಗೆ ಹೋಗ್ತೀವಿ. ಪೋಸ್ಟಲ್ ಬರ್ತದೆ BLOs ಮೂಲಕ. ಸೊ BLOs ಆರ್ ಅವರ್ ಪೋಸ್ಟ್ ಇದು ಏನು BLOs ಮೂಲಕನೇ ನಾವು ಇದನ್ನ ಮಾಡ್ತೀವಿ. ಅಲ್ಲಿ ಅಕಸ್ಮಾತ್ ಅವ್ರು ಇದ್ರೆ ಬೈ ಹ್ಯಾಂಡ್ ಇದಾಗುತ್ತೆ. ಅವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಇದು ಹೋಗೋದಕ್ಕೂ ಅವಕಾಶ ಇದೆ. ಇಲ್ಲ ಅವ್ರ ಮನೆ ಮುಂದೆ ಅದನ್ನ ಪೇಸ್ಟ್ ಮಾಡಿ ಒಂದು ಫೋಟೋ ತಗೊಂಡು ನಾವು ಬರೋದಕ್ಕೆ ರಿಪೋರ್ಟ್ ಕೊಡೋದಕ್ಕೆ ಅವಕಾಶ ಇದೆ. ನೋಟಿಸ್ ಬರ್ತಿದ್ದಾವ? ಇವತ್ತು ಜನರೇಟ್ ಆಗುತ್ತೆ. ಇವತ್ತು ಸಂಜೆ ಅಷ್ಟೊತ್ತಿಗೆ 4 ಗಂಟೆ ಇರ್ಬೋದು. ಎಷ್ಟೊತ್ತಿಗೆ 4 ಗಂಟೆ ಅಷ್ಟೊತ್ತಿಗೆ ಇವತ್ತಾಗುತ್ತೆ. ಇವತ್ತೆಲ್ಲರಿಗೂ ನೋಟಿಸ್ ಈಗ ಕರಡು ಮತದಾರ ಪಟ್ಟಿಯಲ್ಲಿ 14 ಲಕ್ಷ ಜನ ಇದ್ದಾರೆ. ಇವರಲ್ಲಿ ನೋಡಿದವರಿಗೆ ಗೊತ್ತಾಗ್ತದೆ ಯಾರಿಗೆ ನೋಟಿಸ್ ಬರ್ತದೆ ಅಂತ. ಅವರು ಏನಾದ್ರು ಸ್ವತಃ ಪರಿಶೀಲನೆ ಮಾಡುವಾಗ ಏನಾದ್ರು ನಾವು ನೋಟಿಸ್ ಈ ಅನಾಮಲೀಸ್ ಮತ್ತೆ ಇದು ಅಂತ ಏನಿದೆ, ಅನಾಮಲೀಸ್ ಸೆಪರೇಟ್ ಪಟ್ಟಿ ನಮಗೆ ಸಿಗುತ್ತೆ, ಬಟ್ ಮತದಾರರಿಗೆ ಸಿಗೋದಿಲ್ಲ. ಬೇರೆಯವರಿಗೆ ಈಗ BLOs ಹಂತದಲ್ಲಿ ಯಾರ್ಯಾರಿಗೆ ಇದು ಅಂತ ಇರುತ್ತೆ, ಅದನ್ನ BLS ರಿಜಿಸ್ಟರ್ ಮಾಡ್ಕೋಬಹುದು. ಬಟ್ ಜನರಲ್ ಪಬ್ಲಿಕ್ ಗೆ ಅವಕಾಶ ಇಲ್ಲ. ಕರಡು ಮತದಾರ ಪಟ್ಟಿಯಲ್ಲಿ ನಾನು ನೋಡಿದಾಗ ಒಂದು ನೋಡಿದ್ರೆ ನಮ್ದು ನನಗೆ ನೋಟಿಸ್ ಬಂದಿದೆ ಇಲ್ವಾ ಅಂತ ಅಲ್ಲಿ ಗೊತ್ತಾಗುದಿಲ್ಲ. ನೋಟಿಸ್ ಇಶ್ಯೂ ಆಗ್ತದೆ ಇಲ್ವಾ ಅಂತ ಗೊತ್ತಾಗುತ್ತಾ? ಇಲ್ಲ, ಕರಡು ಮತದಾರ ಪಟ್ಟಿ ನೋಡಿದಾಗ ನಿಮ್ಮಲ್ಲಿ ಇರ್ತದೆ, ಇದ್ರೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ನೋಟಿಸ್ ಇಶ್ಯೂ ಆಗ್ತದೆ ಅಂತ. ನಾವು ಮತದಾರ ಪಟ್ಟಿಗೆ ಅದನ್ನ ಡಿಸ್ಕ್ಲೋಸ್ ಮಾಡುವಂತದ್ದು ಏನಿಲ್ಲ. ದಿಸ್ ಇಸ್ ಸೆಪರೇಟ್. ಆಯ್ತು, ನೀವು ಕರಡು ಮತದಾರರಲ್ಲಿ ಇದ್ದೀರಿ, ಬಟ್ ಅದನ್ನು ಇದು ಈ ರೀಸನ್ಗೆ ಅದನ್ನೊಂದು ಡೌಟ್ ಇದೆ ಅಂತ ಹೇಳ್ಬಿಟ್ಟು ಬಂದಿರುವಂತ ಅದು ಸೆಪರೇಟ್ ಆಗಿ ಹೋಗ್ತದೆ. ಅದು ಕರಡು ಮತದಾರರ ಇದರಲ್ಲಿ ಇವತ್ತು ಡಿಸ್ಕ್ರಿಪೆನ್ಸಿ ಇದೆ, ಲಾಜಿಕಲ್ ಇದೆ, ನೋ ಮ್ಯಾಪಿಂಗ್ ಆಗಿಲ್ಲ ಅಂತ